ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಸ್ಗಳ ಮೇಲೆ ಡೆಡ್ಲಿ ಅಟ್ಯಾಕ್ಗೆ ಸಂಬಂಧಪಟ್ಟ ಹಾಗೆ ನಟ ಕಿಶೋರ್ ಗರಂ ಆಗಿದ್ದಾರೆ. ಈ ತರಹದ ಘಟನೆಯಿಂದಲೇ ಅನುಮಾನ ಹೆಚ್ಚಾಗ್ತಾ ಇದೆ. ಯಾರಿಗೂ ಯಾರ ಮೇಲೂ ಕೈ ಮಾಡುವ ಅಧಿಕಾರ ಇಲ್ಲ. ಧರ್ಮಸ್ಥಳದಲ್ಲಿ ಡಿಜಿಟಲ್ ಮಾಧ್ಯಮ ವರದಿಗಾರರ ಮೇಲೆ ಸಮೂಹವೊಂದು ಡೆಡ್ಲಿ ಅಟ್ಯಾಕ್ ಮಾಡಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಪ್ರಥಮವಾಗಿ ನಟ ಕಿಶೋರ್ ಅವರ ರಿಯಾಕ್ಷನ್, ಎಕ್ಸ್ಕ್ಲೂಸಿವ್ ರಿಯಾಕ್ಷನ್. ಫ್ರೀಡಂ ಟಿವಿಗೆ ನಟ ಕಿಶೋರ್ ಎಕ್ಸ್ಕ್ಲೂಸಿವ್ ರಿಯಾಕ್ಟ್. ಏನಾಗ್ತಾ ಇದೆ ಧರ್ಮಸ್ಥಳದಲ್ಲಿ? ಪಾಂಗಳ ಸಂಘರ್ಷ, ಧರ್ಮಸ್ಥಳ ಬೂದಿ ಮುಚ್ಚಿದ ಕೆಂಡ. ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಂತೆ ಕಾಣ್ತಾ ಇದೆಯಾದರೂ ಅಲ್ಲಲ್ಲಿ ಜನರ ಓಡಾಟ, ಗುಂಪಿನ ಚಲನೆ ಎಲ್ಲವೂ ಕೂಡ ಬೇರೆ ಬೇರೆಯ ಸುಳಿವನ್ನು ಕೊಡ್ತಾ ಇದೆ. ಯಾರಿಗೂ ಯಾರ ಮೇಲೂ ಕೈ ಮಾಡುವ ಅಧಿಕಾರ ಇಲ್ಲ. ನೈತಿಕ ಅನೈತಿಕ ಪೊಲೀಸ್ಗಿರಿ ಯಾರಿಗೂ ಅದರ ಅಧಿಕಾರ ಇಲ್ಲ. ಏನಾಗ್ತಾ ಇದೆ ಧರ್ಮಸ್ಥಳದಲ್ಲಿ? ಧರ್ಮ ಮಾತಾಡಬೇಕಾದ ಜಾಗದಲ್ಲಿ ಅಧರ್ಮ ತಾಂಡವವಾಡ್ತಾ ಇದೆ. ಧರ್ಮ ಮಾತನಾಡಬೇಕಾದ ಸ್ಥಳ ಅದು. ಅಧರ್ಮ ತಾಂಡವಾಡಬಾರದು. ರೌದ್ರಾವತಾರ ತಾಳಿ ರೌದ್ರ ತಾಂಡವಾಡ್ತಾ ಇದೆ ಅಧರ್ಮ. ಅಂದ್ರೆ ಈ ತರಹದ ಘಟನೆಗಳಿಂದ ಅನುಮಾನಗಳು ಹೆಚ್ಚಾಗುತ್ತೆ ಅಂತ. ನಿಮ್ಮ ಭಾವನೆಗೆ ಧಕ್ಕೆಯಾದರೆ, ಅಥವಾ ನಿಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆಯಾದರೆ, ಅಥವಾ ನೀವು ಅಭಿಮಾನಿಸುವ ವ್ಯಕ್ತಿಗೆ ಯಾರಾದರೂ ಧಕ್ಕೆ ಮಾಡಿದ್ರೆ ನಮ್ಮ ಕಾನೂನು ವ್ಯಾಪ್ತಿಯಲ್ಲಿ ಅದಕ್ಕೊಂದು ಕಾನೂನು ಮಾರ್ಗಗಳಿದ್ದಾವೆ. ಅದರ ಅರ್ಥ ನೀವು ಕಾನೂನು ಉಲ್ಲಂಘನೆ ಮಾಡಿ ಯಾರ ಮೇಲೆಯೂ ಕೈ ಮಾಡಬಹುದು ಅಂತಲ್ಲ. ಇಲ್ಲೊಂದು ಪೊಲೀಸ್ ವ್ಯವಸ್ಥೆ ಇದೆ, ಇಲ್ಲೊಂದು ಕಾನೂನು ಚೌಕಟ್ಟಿದೆ. ಅದರೊಳಗೆ ನಿಮಗೆ ನ್ಯಾಯ ಗಿಟ್ಟಿಸಿಕೊಳ್ಳುವ ಪ್ರಯತ್ನಗಳನ್ನು ನೀವು ಮಾಡಬಹುದು. ಅದು ಬಿಟ್ಟು ಯಾರೋ ಏನೋ ಅಂದ್ರು ಅನ್ನೋ ಕಾರಣಕ್ಕೋಸ್ಕರ ಏಕಾಏಕಿ ಅವರನ್ನು ಟಾರ್ಗೆಟ್ ಮಾಡಿ, ಅವರ ಸಲಕರಣೆಗಳನ್ನು ಧ್ವಂಸ ಮಾಡಿ, ಸಾರ್ವಜನಿಕ ಆಸ್ತಿಪಾಸ್ತಿಗಳನ್ನು ನಾಶ ಮಾಡಬಹುದಾದ ದಾರ್ಷ್ಟ್ಯಕ್ಕೆ ನೀವು ಬರ್ತೀರಿ ಅನ್ನುವುದಾದರೆ ನಿಮಗೆ ಕಾನೂನಿನ ಮೇಲಿರ್ತಕ್ಕಂತಹ ನಂಬಿಕೆ ಮತ್ತು ತಿಳುವಳಿಕೆ ಸಮಾಜಕ್ಕೆ ಬೇರೆ ಸಂದೇಶಗಳನ್ನು ಕೊಡ್ತಾ ಇದೆ. ಹಾಗಾಗಿ ನಿನ್ನೆ ಪ್ರಕಾಶ್ ರಾಜು ಕೂಡ ರಿಯಾಕ್ಟ್ ಮಾಡಿದರು. ನಟ ಚೇತನ್ ಕೂಡ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಿಯಾಕ್ಟ್ ಮಾಡಿದರು. ಯಾಕೆ ಒಂದು ವರ್ಗ ಮಾತ್ರ ಇದಕ್ಕೆ ರಿಯಾಕ್ಟ್ ಮಾಡ್ತಾ ಇದೆ? ಬೇರೆ ಯಾರಲ್ಲೂ ಕೂಡ ಅಭಿಪ್ರಾಯಗಳಿಲ್ವಾ? ಹಾಗಾದರೆ ಇವತ್ತು ನಟ ಕಿಶೋರ್ ಝೂಮ್ನಲ್ಲಿ ಜಾಯ್ನ್ ಆಗ್ತೀನಿ ಅಂತ ಹೇಳಿದರು. ಸೊ ಬಲವಾದ ಕಾರಣಗಳು ಇಲ್ದಲೇ ಇದ್ದರೆ ಅವರು ಝೂಮಲ್ಲಿ ಜಾಯ್ನ್ ಆಗ್ತಾರೆ. ಆದರೆ ಅವ್ರು ಹೇಳೋದು ಯಾರ ಮೇಲೂ ಕೈ ಮಾಡುವ ಅಧಿಕಾರ ಇಲ್ಲ. ಏನಾಗ್ತಾ ಇದೆ ಧರ್ಮಸ್ಥಳದಲ್ಲಿ? ಪೊಲೀಸರು ಏನು ಮಾಡ್ತಾ ಇದ್ರು? ಫ್ರೀಡಂ ಟಿವಿಗೆ ನಟ ಕಿಶೋರ್ ಎಕ್ಸ್ಕ್ಲೂಸಿವ್ ಆದಂಥ ರಿಯಾಕ್ಷನ್ ಕೊಡೋದ್ರಲ್ಲಿದ್ದರು. ಆದರೆ ಬಲವಾದಂತಹ ಕಾರಣಗಳಿಂದ ಅವರಿಗೆ ಜಾಯ್ನ್ ಆಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಪಾಂಗಳ ಸಂಘರ್ಷ, ಧರ್ಮಸ್ಥಳ ಬೂದಿ ಮುಚ್ಚಿದ ಕೆಂಡ. ಪೊಲೀಸರ ನಿಯಂತ್ರಣದಲ್ಲಿ ಧರ್ಮಸ್ಥಳ ಇದೆ ಎನ್ನುವುದು ಭಾಸವಾಗ್ತಿದೆಯಾದರೂ ಅಲ್ಲಲ್ಲಿ ಕಾಣಸಿಗುವಂತಹ ಗುಂಪುಗಳು ಬೇರೆ ಸುಳಿವುಗಳನ್ನು ಕೊಡ್ತಾ ಇದೆ. ಅಲ್ಲಾಗ್ತಾ ಇರ್ತಕ್ಕಂಥ ಒಂದಷ್ಟು ಘಟನೆಗಳು. ಈಗ ಪೊಲೀಸ್ ಸರ್ಪಗಾವಲಿನಲ್ಲಿ ಧರ್ಮಸ್ಥಳ ಗ್ರಾಮ. ಸೊ ಈಗಾಗಲೇ ಅನೇಕ ಖಂಡನೆಗಳು ವ್ಯಕ್ತವಾಗಿದೆ. ಆ ಒಂದು ಡೆಡ್ಲಿ ಅಟ್ಯಾಕ್, ಆ 3 ಹುಡುಗರು ಅವರವರ ಈ ಡಿಜಿಟಲ್ ಮಾಧ್ಯಮ ದಿನಕ್ಕೆ 108 ಹುಡ್ಕತಾವೆ. ಅದರಂತೆ ಒಂದಷ್ಟು ಡಿಜಿಟಲ್ ವಾಹಿನಿಗಳಿದ್ವು. ಆಯಾಯ ಚಾನೆಲ್ಗಳಿಗೆ ವರದಿಯನ್ನು ಮಾಡಬೇಕಿತ್ತು. ಹಾಗಾಗಿ ಅವರವರ ಕ್ಯಾಮರಾನ ಹಿಡ್ಕೊಂಡು ನಿಂತ್ಕೊಂಡಿದ್ರು. ಅಲ್ಲಿಗೆ ಆ ಬಿಗ್ ಬಾಸ್ನ ಸ್ಪರ್ಧಿ ರಜತ್ ಕೂಡ ಹೋಗಿದ್ದ. ಆ ಸಂದರ್ಭದಲ್ಲಿ ಆತನಲ್ಲಿ ಒಂದಷ್ಟು ಮಾತನಾಡುತ್ತಿದ್ದ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ಬಾರದೆ ಒಂದು ಗುಂಪು ಇದ್ದಕ್ಕಿದ್ದ ಹಾಗೆ ದೊಪ್ಪನೆ ಪ್ರತ್ಯಕ್ಷ ಪಡುತ್ತೆ. ಮಾತಿಗೆ ಇಳಿಯುವ ಮುನ್ನವೇ ಬಲಗೈಯನ್ನು ಎತ್ತಿದ್ರು ಅವರುಗಳು. ಏಕಾಏಕಿ ದಾಳಿಗೆ ಮುಂದಾಗ್ತಾರೆ. ನೋಡ್ತಿದ್ದ ಹಾಗೆ ಅದು ಪ್ರಕ್ಷುಬ್ಧ ವಾತಾವರಣಕ್ಕೆ ತಿರುಗುತ್ತೆ. ನೋಡ್ತಿದ್ದ ಹಾಗೆ ಇಲ್ಲೇನಾಗ್ತಾ ಇದೆ ಅನ್ನೋ ಅಷ್ಟರಲ್ಲಿ ಗಲಾಟೆಗಳು ಶುರುವಾಯಿತು. ಸೊ ಪಾಂಗಳ ಸಂಘರ್ಷ, ಧರ್ಮಸ್ಥಳ ಬೂದಿ ಮುಚ್ಚಿದ ಕೆಂಡ, ಪೊಲೀಸ್ ಸರ್ಪಗಾವಲಿನಲ್ಲಿ ಧರ್ಮಸ್ಥಳ ಗ್ರಾಮ. ಸೊ ಯೂಟ್ಯೂಬರ್ಸ್ ಮೇಲೆ ದಾಳಿ, ನಟ ಕಿಶೋರ್ ಗರಂ ಆಗಿರುವಂತಹದ್ದು.
ಸೊ ನಡಕಿಶೋರ್ ಇವತ್ತು ಝೂಮಲ್ಲಿ ಲೈವಲ್ಲಿ ಜಾಯ್ನ್ ಆಗ್ತೀನಿ ಅಂತ ಹೇಳಿದರು, ಆದರೆ ಒಂದಷ್ಟು ಕಾರಣಗಳಿತ್ತು. ಅವರ ರಿಯಾಕ್ಷನ್ ಬಂದ ಕೂಡಲೇ ಅದನ್ನು ಕೂಡ ನಾವು ತೋರಿಸೋ ಪ್ರಯತ್ನ ಮಾಡ್ತೀವಿ. ಈಗ ಮುಂದಿನ ಸುದ್ದಿಯನ್ನು ಗಮನಿಸೋದಾದರೆ, ಸೊ ಆ ಒಂದು ಘಟನೆ ಆ ಭಾಗದಲ್ಲಿ ನಡಿಬಾರ್ದಾಗಿತ್ತು, ನಡೆದು ಹೋಯಿತು. ಮುಂದೆ ಆ ತರಹದ ಒಂದು ಘಟನೆ ಮತ್ತೆ ಅಲ್ಲಿ ರಿಪೀಟ್ ಆಗಬಾರ್ದು. ಒಂದು ಗುಂಪಿಗೆ ಕಾರಣವೇ ಬೇಕಾಗಿರಲಿಲ್ವಾ ದಾಳಿ ಮಾಡೋದಕ್ಕೆ? ವೈಯಕ್ತಿಕ ಟಾರ್ಗೆಟ್ ಮಾಡಿ ದಾಳಿ ಮಾಡಬಹುದಾದಂತಹ ಪರಿಸ್ಥಿತಿಗೆ ಆ ಭಾಗ ತಲುಪುತ್ತೆ ಅನ್ನುವುದಾದರೆ ನಿಜಕ್ಕೂ ಕೂಡ ದುರಂತ. ಸಾಕಷ್ಟು ಖಂಡನೆಗಳು ಕೂಡ ವ್ಯಕ್ತವಾಗ್ತಾ ಇದೆ, ಸಾಮಾನ್ಯರಿಂದಲೂ ಜೊತೆಗೆ ನಟನಟಿಯರಿಂದಲೂ ಕೂಡ ಈ ಒಂದು ಘಟನೆಗೆ ಖಂಡನೆಗಳು ವ್ಯಕ್ತವಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.